ಬಹಳ ಮುಖ್ಯವಾಗಿ ನಾವು ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಸಂಚಿತ ಕರ್ಮಗಳು, ಅಂದರೆ ಜ್ಞಾನ ಅಜ್ಞಾನಗಳಿಂದ ಮಾಡಿರ್ತಕ್ಕಂಥ ಕರ್ಮಗಳು ಈ ಜನ್ಮದಲ್ಲಿ ನಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗುತ್ತಾ? ನಾನಿದನ್ನು ಘಂಟಾ ಘೋಷವಾಗಿ ಹೇಳ್ತೀನಿ. ಸೂರ್ಯ ಉದಯವಾಗಬೇಕಾದ್ರೆ, ಸೂರ್ಯ ಅಸ್ತ ಆಗಬೇಕಾದ್ರೆ ಈ ಎರಡು ಸಮಯಗಳಲ್ಲಿ ಕನಿಷ್ಠ 15 ನಿಮಿಷಗಳ ಕಾಲ ಮೌನವಾಗಿ ಕೂತ್ಕೊಳ್ಳಿ. ಯಾರ ಹತ್ರ ಮಾತನಾಡಬೇಡಿ. ಜ್ಯೋತಿಷ್ಯ ಯಾವತ್ತೂ ಸುಳ್ಳಾಗಿಲ್ಲ. ಜ್ಯೋತಿಷಿ ಸುಳ್ಳಿರ್ಬೋದು, ಜ್ಯೋತಿಷ್ಯ ಸುಳ್ಳಲ್ಲ. ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಸರ್ವ ವಿಧವಾಗಿರ್ತಕ್ಕಂಥ ಎಲ್ಲ ದೋಷಾದಿಗಳನ್ನು ಕೂಡ ನಾಶ ಮಾಡುವ ಮಂತ್ರ ಕೃಷ್ಣನ ಮಂತ್ರ. ಶ್ರೀ ಗುರುಭ್ಯೋ ನಮಃ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಆತ್ಮೀಯ ವೀಕ್ಷಕರೇ, ನಮ್ಮ ಸಮೃದ್ಧಿ ಟಿವಿಗೆ ನಿಮ್ಮೆಲ್ಲರನ್ನು ಕೂಡ ಆಹ್ವಾನಿಸುತ್ತಾ, ಹೀಗೆ ನಿಮ್ಮ ಪ್ರೋತ್ಸಾಹವು ನಮಗೆ ನಿತ್ಯ ನಿರಂತರವಾಗಿ ಬೇಕಾಗಿರ್ತಕ್ಕಂಥದ್ದು. ನಮ್ಮ ಉದ್ದೇಶವೂ ಕೂಡ ಇಲ್ಲಿ ಏನೋ ಮಾಡಬೇಕು ಅಂತಕ್ಕಂಥದ್ದಲ್ಲ. ಇಲ್ಲಿಂದ 4 ಜನಕ್ಕೆ ಏನಾದರೂ ಕೂಡ ಅವರ ಬದುಕಿಗೆ ಏನಾದರೂ ಕೂಡ ಅನುಕೂಲವಾಗುವ ರೀತಿಯಲ್ಲಿ ಏನಾದರೂ ಕೂಡ ಒಂದಷ್ಟು ಪರಿಹಾರಗಳನ್ನು, ಪೂಜಾ ವಿಧಾನಗಳನ್ನು, ದೈವಿಕವಾಗಿರ್ತಕ್ಕಂಥ ಶಕ್ತಿಯನ್ನು ನಿಮ್ಮ ಮನೆಯಲ್ಲಿ ಹೆಚ್ಚಿಸುವುದರ ಮುಖಾಂತರ ನಿಮ್ಮ ಬದುಕಿನಲ್ಲಿ ಸಮೃದ್ಧಿ ಉಂಟಾಗಲಿ ಅಂತಕ್ಕಂಥ ಸದುದ್ದೇಶದಿಂದ ನಿಮ್ಮೆಲ್ಲರನ್ನು ಕೂಡ ನಾನು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಚಾನಲನ್ನು ಹೀಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆ ನಿಮ್ಮೆಲ್ಲರ ಪ್ರೋತ್ಸಾಹವು ನಮಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಏನನ್ನು ನಾವು ತಿಳ್ಕೊಳ್ಳೋಣಪ್ಪ ಅಂದರೆ, ನಮ್ಮ ಬದುಕು ಅಂತಕ್ಕಂಥದ್ದು ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಬದುಕೇ ಆಗಿರುತ್ತೆ. ಅದು ಜ್ಯೋತಿಷ್ಯದಲ್ಲೂ ಕೂಡ ಹಲವಾರು ವಿಭಾಗಗಳಲ್ಲಿ ನಾವು ಅದನ್ನು ಗಮನಿಸ್ತೀವಿ. ಹಾಗೆ ಮುಖ್ಯವಾಗಿ ನಾವು ವಾಘರ್ತ ಇವ ಸಂಪೃಕ್ತೋ ವಾಘರ್ತ ಪ್ರತಿಪತ್ತಯೇ ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರ ಅಂಥೇಳಿ ಈ ಒಂದು ಸೃಷ್ಟಿಯ ಉಗಮ ಸ್ಥಾನಕ್ಕೆ ತಾಯಿ ತಂದೆಯರಾಗಿರ್ತಕ್ಕಂಥವರು ಬಹಳ ಮುಖ್ಯವಾಗಿ ಪಾರ್ವತಿ ಪರಮೇಶ್ವರರು. ಅದಾದ ನಂತರದಲ್ಲಿ ಕಶ್ಯಪರು. ನಮ್ಮೆಲ್ಲ ಸಂತತಿಯು ಕೂಡ ಋಷಿಗಳ ಸಂತತಿಯೇ. ಕಾಲಕ್ರಮೇಣದಲ್ಲಿ ನಾವು ಅದನ್ನು ಜಾತಿಗಳಾಗಿ ಮಾರ್ಪಡಿಸ್ಕೊಂಡ್ವಿ. ಕುಲವಾಗಿ ಮುಖ್ಯವಾಗಿ ಮಾಡ್ತಾ ಇರ್ತಕ್ಕಂಥ ಕಸುಬು ಕುಲವಾಗಿ ಮಾರ್ಪಡ್ತು. ಇದು ನಮಗೆ ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಾವು ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಸಂಚಿತ ಕರ್ಮಗಳು, ಅಂದರೆ ಜ್ಞಾನ ಅಜ್ಞಾನಗಳಿಂದ ಮಾಡಿರ್ತಕ್ಕಂಥ ಕರ್ಮಗಳು ಈ ಜನ್ಮದಲ್ಲಿ ನಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗುತ್ತಾ ಅಂದರೆ ಶತಸಿದ್ಧವಾಗಿ ಆಗುತ್ತೆ. ಪೂರ್ವಜನ್ಮ ಕೃತ ಪಾಪಂ ವ್ಯಾಧಿರೂಪೇಣ ಬಾಧೆಯೇತ್ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಅಂದರೆ ವ್ಯಾಧಿಗಳಂದರೆ ಯಾವುದು? ರೋಗ. ಒಬ್ಬ ಮನುಷ್ಯ ಆರೋಗ್ಯವಂತನಾಗಿರ್ತಕ್ಕಂಥ ಮನುಷ್ಯನಿಗೆ ಅನಾರೋಗ್ಯ ಪೀಡಿತನಾದಾಗ ಅವನ ಎಲ್ಲ ಕೆಲಸಗಳು ಕೂಡ ವಿಳಂಬ ಆಗ್ತಕ್ಕಂಥದ್ದೋ, ನಿಂತೋಗುವಂಥದ್ದೋ, ಹೀಗೆ ಆ ಕಾರ್ಯಾದಿಗಳಲ್ಲಿ ವಿಳಂಬ ಆಗ್ತಕ್ಕಂಥದ್ದಕ್ಕೆ ಕಾರಣ ಏನು? ಅನಾರೋಗ್ಯದ ಸಮಸ್ಯೆ. ಜಾತಕದಲ್ಲೂ ಕೂಡ ತನುಭಾವದಿಂದ ಆದಿಯಾಗಿ ವ್ಯಯಭಾವದವರೆಗೆ 12 ಭಾವಗಳಲ್ಲಿ ಯಾವ ಶುಭಗ್ರಹಗಳಿದ್ದರೆ, ಯಾವ ಶುಭಗ್ರಹಗಳ ದೃಷ್ಟಿ ಇದ್ದರೆ, ಯಾವ ಅಶುಭಗ್ರಹಗಳಿದ್ದರೆ, ಯಾವ ಅಶುಭಗ್ರಹಗಳ ದೃಷ್ಟಿ ಇದ್ದರೆ ಯಾವೆಲ್ಲ ಸಮಸ್ಯೆಗಳು, ಯಾವೆಲ್ಲ ಶುಭ ಫಲಗಳು ಕೊಡುತ್ತೆ ಅಂತಕ್ಕಂಥದ್ದು ಜ್ಯೋತಿಷ್ಯದಲ್ಲೂ ಕೂಡ ನಾವು ತಿಳಿಬೋದು. ಆದರೆ ಇಂದಿನ ಜನ್ಮಕ್ಕೂ ಈ ಜನ್ಮಕ್ಕೂ ಇರುವಂತಹ ಸಂಬಂಧವೇನು ಅಂದರೆ, ಅತ್ಯಂತ ಇವತ್ತಿನ ಒಂದು ಕಾಲಮಾನದಲ್ಲಿ ಏನಪ್ಪ ಅಂದರೆ, ಯಾರ ಜಾತಕದಲ್ಲೂ ಬೇಕಾದರೂ ಕೂಡ ನಿಮ್ಮ ಪೂರ್ವಜನ್ಮದ ನಕ್ಷತ್ರವನ್ನು, ಪೂರ್ವ ಅನುಜನ್ಮದ ನಕ್ಷತ್ರವನ್ನು ಕೂಡ ನಾವು ತಿಳ್ಕೊಳ್ಬೋದು. ಅಂದರೆ ಭೂತ, ಭವಿಷ್ಯತ್, ವರ್ತಮಾನ, ನೆಕ್ಸ್ಟ್ ನೀವು ಈ ಜನ್ಮದಲ್ಲಿ ಹುಡ್ತೀರಾ ಅನ್ನೋಂಥ, ಈ ನಕ್ಷತ್ರದಲ್ಲಿ ಹುಡ್ತೀರಾ ಅನ್ನೋದನ್ನು ಕೂಡ ಜ್ಯೋತಿಷ್ಯದಲ್ಲಿ ತಿಳ್ಕೊಳ್ಬೋದು. ಇಂದಿನ ಜನ್ಮದಲ್ಲಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೆ, ಈ ಜನ್ಮದಲ್ಲಿ ಈ ನಕ್ಷತ್ರ, ಮುಂದಿನ ಜನ್ಮದಲ್ಲಿ ಯಾವ ನಕ್ಷತ್ರದಲ್ಲಿ ಹುಡುವಂತಹ ಮುಂದಿನ ಜನ್ಮದಲ್ಲಿ ಯಾವ ನಕ್ಷತ್ರದಲ್ಲಿ ಹುಟ್ಟುತ್ತೇನೆ ಅಂತಕ್ಕಂಥದ್ದನ್ನು ಕೂಡ ಜ್ಯೋತಿಷ್ಯದಲ್ಲಿ ತಿಳ್ಕೊಳ್ಬೋದು. ಹಾಗಾಗಿ ಪೂರ್ವಜನ್ಮ ಅಂತಕ್ಕಂಥದ್ದು ನಮಗೆ ಪಂಚಮ ಸ್ಥಾನದಿಂದ ಬಹಳ ಮುಖ್ಯವಾಗಿ ಪೂರ್ವಜನ್ಮ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇದಕ್ಕೆ ನಾವು ಪುತ್ರಸ್ಥಾನ ಅಂತ ಕರಿತೀವಿ. ಇಂದಿನ ಜನ್ಮದಲ್ಲಿ ನೀನು ಏನು ಆಗಿದ್ದೆ, ಏನು ನೀನು ಇಂದಿನ ಜನ್ಮದಲ್ಲಿ ಕಸುಬನ್ನು ಮಾಡ್ತಿದ್ದೆ, ಎಲ್ಲವನ್ನು ಕೂಡ ಭಾಗ್ಯಭಾವದಿಂದ ತಿಳ್ಕೊಳ್ಬೋದು. ಅದು ತಂದೆ ಭಾವ ಅಂತೇಳಿ ಕರಿತೀವಿ. ಇನ್ನು
ಈ ಜನ್ಮದಲ್ಲೇ ನಿನಗೆ ಏನೆಲ್ಲ ಸಿಗುತ್ತೆ, ಏನೆಲ್ಲ ನಿನ್ನ ಈ ಬದುಕಿನಲ್ಲಿ ನೀನು ಸಮೃದ್ಧವಾಗಿ ಬದುಕನ್ನು ಕಾಣ್ತೀಯಾ, ಮುಂದಿನ ಭವಿಷ್ಯತ್ತು ಹೇಗಿರುತ್ತೆ, ಇದೆಲ್ಲವನ್ನು ಕೂಡ 11ನೇ ಭಾವದಿಂದ ತಿಳ್ಕೊಳ್ಬೋದು. ಹಾಗಾಗಿ ಜಾತಕ ಅಂತಕ್ಕಂಥದ್ದು ಪರಿಶುದ್ಧವಾಗಿ ಎಲ್ಲರ ಬದುಕಿನಲ್ಲೂ ಕೂಡ ಅದು ಮಂಗಳವನ್ನೇ ಉಂಟು ಮಾಡುತ್ತೆ. ಆದರೆ ಹೇಳುವಂಥವರು ಅದರ ಅನುಭವದ ಕೊರತೆಯಿಂದ ಮಾತುಗಳನ್ನು ಹೇಳುವ ವಿಧಾನವನ್ನು ಬದಲಾಯಿಸಿಕೊಳ್ಳಬಹುದೇ ಹೊರತು ಜ್ಯೋತಿಷ್ಯ ಯಾವತ್ತೂ ಸುಳ್ಳಾಗಿಲ್ಲ. ಜ್ಯೋತಿಷಿ ಸುಳ್ಳಿರ್ಬೋದು, ಜ್ಯೋತಿಷ್ಯ ಸುಳ್ಳಲ್ಲ. ಹಾಗಾಗಿ ಪೂರ್ವಜನ್ಮಕ್ಕೆ ಒಂದಷ್ಟು ಗ್ರಹಗಳ ಸಂಯೋಜನೆ ಬಂದಾಗ ಆ ಗ್ರಹಗಳ ಪ್ರಭಾವದಿಂದ ಈ ಜನ್ಮದಲ್ಲೂ ಕೂಡ ನಾವು ಶತಸಿದ್ಧವಾಗಿ ನಾವು ದಾರಿದ್ರ್ಯತೆಯನ್ನು ಅಥವಾ ಆರೋಗ್ಯದ ಸಮಸ್ಯೆಯನ್ನು, ಹಣಕಾಸಿನ ಸಮಸ್ಯೆಯನ್ನು, ಸಾಂಸಾರಿಕ ಸಮಸ್ಯೆಯನ್ನು, ಹೀಗೆ 8 ವಿಧದಲ್ಲಿ ನಾವು ಕಷ್ಟಗಳನ್ನು ಕಡು ಕಷ್ಟ ಅಂತ ಕರಿತೀವಿ, ಅನುಭವಿಸ್ತಾ ಇರತಕ್ಕಂಥವ್ರು ಇರ್ತೀವಿ. ಇದೆಲ್ಲದಕ್ಕೂ ಕೂಡ ಮುಕ್ತಿಯನ್ನು ಕಾಣತಕ್ಕಂಥ ಸುಯೋಗವಿದೆಯೇ? ಖಂಡಿತ ಇದೆ. ಯಾಕಿಲ್ಲ? ಒಂದು ಗೃಹಿಣಿ ತನ್ನ ಪಾತ್ರೆಗಳನ್ನು, ಅಡುಗೆ ಮಾಡಿದಂಥ ಪಾತ್ರೆಗಳನ್ನು ಕೊಳೆಯಾದಾಗ ಅವಳ ಮೂಲ ಆದ್ಯ ಕರ್ತವ್ಯ ಏನಾಗಿರುತ್ತೆ? ಪಾತ್ರೆಗಳನ್ನು ಶುಚಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಳೆ. ಹಾಗೆ ನಮ್ಮ ಬದುಕಿನಲ್ಲೂ ಕೂಡ ನಾವು ನಮ್ಮ ಸಂಚಿತ ಜನ್ಮದಿಂದ ಅಂಟಿ ಬಂದಂತಹ ನಮ್ಮೊಟ್ಟಿಗೆ ಬಂದಿರತಕ್ಕಂಥ ಕರ್ಮವನ್ನು ಕೂಡ ದೈವಿಕವಾಗಿರ್ತಕ್ಕಂಥ ಶಕ್ತಿಯಿಂದ ನಾವು ಅದನ್ನು ನಿವೃತ್ತಿ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿರ್ತಕ್ಕಂಥದ್ದಿದೆ. ಯಾಕಂದರೆ ಪರಂಪರೆ ಋಷಿಗಳು ಕೊಟ್ಟಿರ್ತಕ್ಕಂಥದ್ದು. ಅತ್ರಿ, ಭೃಗ, ಕುತ್ಸ, ವಶಿಷ್ಠ, ಗೌತಮ, ಕಾಶ್ಯಪ, ಆಂಗೀರಸ ಅಂತಕ್ಕಂಥ ಸಪ್ತ ಋಷಿಗಳು ನಮ್ಮ ದೇಹದಲ್ಲಿರ್ತಕ್ಕಂಥ ಸಪ್ತ ಚಕ್ರಗಳಿಗೆ ತನ್ನ ಅಧೀನದಲ್ಲಿಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಮೂಲಾಧಾರದಿಂದ ಆದಿಯಾಗಿ ಆಜ್ಞಾಚಕ್ರದವರೆಗೆ, ಸಹಸ್ರಾರದವರೆಗೆ ವಿಶೇಷವಾಗಿರ್ತಕ್ಕಂಥ ಎಲ್ಲ ಋಷಿಗಳ ಪರಂಪರೆ ನಮ್ಮ ದೇಹದಲ್ಲೇ ಇದೆ. ಎಲ್ಲ ಗ್ರಹಗಳ ವಾಸಸ್ಥಾನವು ನಮ್ಮ ದೇಹದಲ್ಲೇ ಇದೆ. ಅಷ್ಟದಿಕ್ಪಾಲಕರ ವಾಸಸ್ಥಾನವು ನಮ್ಮ ದೇಹದಲ್ಲೇ ಇದೆ. ಪಂಚೇಂದ್ರಿಯಗಳು, ಪಂಚಭೂತಗಳು ನಮ್ಮ ದೇಹದಲ್ಲೇ ಇದ್ದಾವೆ. ನಮ್ಮದು ವಾತ, ಪಿತ್ತ ಮತ್ತು ಕಫಯುಕ್ತವಾಗಿರ್ತಕ್ಕಂಥ ದೇಹ. ಹಾಗಾಗಿ ಈ ದೇಹದ ರಚನೆಯೇ ಗುರುವಿನ ಪ್ರಭಾವದಿಂದ ಆಗಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಅಂತಹ ಪೂರ್ವಜನ್ಮದಲ್ಲಿ ಅನುಭವಿಸಿರ್ತಕ್ಕಂಥ ಎಲ್ಲ ತೊಂದರೆಗಳನ್ನು ಕೂಡ ಈ ಜನ್ಮದಲ್ಲೂ ಕೂಡ ನಾವು ಅದನ್ನು ಕ್ಯಾರಿ ಮಾಡ್ತಾ ಇರ್ತಕ್ಕಂಥವ್ರಾಗಿರ್ತಾರೆ. ಹಾಗಾಗಿ ಇದರಿಂದ ಮುಕ್ತಿ ಮಾಡಿಕೊಳ್ತಕ್ಕಂಥ ಒಂದು ಪರಿಹಾರ ಏನಪ್ಪ ಅಂದರೆ ಕೃಷ್ಣಂ ಒಂದೇ ಜಗದ್ಗುರು ಅಂತ. ನಾವು ಕೃಷ್ಣನನ್ನು ಜಗತ್ತಿನ ಗುರು ಅಂತ ನಾವು ಕರೆದ್ವಿ. ಅದಕ್ಕಿಂತ ಮುಂಚೆ ಗುರು ಪರಂಪರೆ ಇರಲಿಲ್ವಾ? ಖಂಡಿತ ಇತ್ತು. ಕೃಷ್ಣನಿಗೂ ಗುರುವಿದ್ದ. ಆದರೆ ಜಗತ್ತಿಗೆ ಗುರುವಾಗಿ ಕೃಷ್ಣ ಯಾಕೆ ಬಂದ ಅಂದರೆ ಅವನು ಅವತಾರ ಪುರುಷನಾಗಿ ಜಗತ್ತಿನ ಆಗು ಹೋಗುಗಳಿಗೆ, ಚಲನೆಗೆ ಬೇಕಾಗಿರ್ತಕ್ಕಂಥ ಚೇತನಾಶಕ್ತಿಯನ್ನು ತುಂಬಿದಂಥವನು ಸಾಕ್ಷಾತ್ ಕೃಷ್ಣ. ನಮ್ಮ ಮನಕ್ಲೇಶಾದಿಗಳನ್ನು ಕೂಡ ನಿವೃತ್ತಿ ಮಾಡ್ತಕ್ಕಂಥ ಒಂದು ಶಕ್ತಿ ಇರತಕ್ಕಂಥದ್ದು ಕೃಷ್ಣನ ಮಂತ್ರಕ್ಕೆ. ನಾವು ಸಹಜವಾಗಿ ಇಸ್ಕಾನ್ ಬಂದ ನಂತರದಲ್ಲಿ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತೇಳಿ ನಾವು ಎಲ್ಲವನ್ನು ಕೂಡ ಮಂತ್ರದ ಮುಗ್ಧತೆಯಿಂದ, ಮಂತ್ರದ ಉಚ್ಚಾರದಿಂದ ನಮ್ಮ ಕರ್ಮಗಳನ್ನು ನಿವೃತ್ತಿ ಮಾಡಿಕೊಂಡು ಮೋಕ್ಷ ಮಾರ್ಗಕ್ಕೆ ಹೋಗಿರ್ತಕ್ಕಂಥ ಅದೆಷ್ಟೋ ಉದಾಹರಣೆಗಳು ನಮ್ಮ ಮುಂದೆ ಇದೆ. ದಾಸಶ್ರೇಷ್ಠರಾಗಿರ್ಬೋದು, ದಾರ್ಶನಿಕರಾಗಿರ್ಬೋದು, ಸಂತರಿರ್ಬೋದು, ಅಥವಾ ನಮ್ಮ ಸಿದ್ಧ ಪುರುಷರಿರ್ಬೋದು. ಇವರೆಲ್ಲರೂ ಕೂಡ ಎಲ್ಲಿಂದ ಅವರು ಆ ಚೇತನವನ್ನು ಪಡ್ಕೊಂಡ್ರಪ್ಪ ಅಂದರೆ ದೈವಿಕವಾಗಿರ್ತಕ್ಕಂಥ ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತು ದೈವತ ಅಂತೇಳಿ ಮಂತ್ರದ ಅಧೀನದಿಂದ ಆ ಬಲವನ್ನು ಪಡ್ಕೊಂಡ್ರು. ಹಾಗಾಗಿ ಈ ಅದ್ಭುತವಾಗಿರ್ತಕ್ಕಂಥ ಮಂತ್ರೋಚ್ಚಾರವನ್ನು ಪ್ರತಿನಿತ್ಯವೂ ಕೂಡ ಎದ್ದಾಗ, ನೀವು ಹಾಸಿಗೆಯಿಂದ ಎದ್ದ ತಕ್ಷಣ ಈ ಮಂತ್ರವನ್ನು ಮಾಡಿ. ಇದೇನೆಂದರೆ ಮಂತ್ರ ಅಲ್ಲ, ಇದು ಮನೋಮಯವಾಗಿರ್ತಕ್ಕಂಥ ಮಂತ್ರ. ಯಾಕೆಂದರೆ ಅನ್ನಮಯ, ಮನೋಮಯ, ಪ್ರಾಣಮಯ, ಜ್ಞಾನಮಯ, ಆನಂದಮಯ ಅಂತಕ್ಕಂಥ ಈ ಪಂಚಕೋಶಗಳು ಕೂಡ ನಿಮಗೆ ಆಕ್ಟಿವ್ ಆಗ್ತಕ್ಕಂಥ ಮಂತ್ರ ಈ ಮಂತ್ರ. ಹಾಗಾಗಿ ಈ ಮಂತ್ರ ಏನಪ್ಪ ಅಂದರೆ ನಾವು ಡಿಸ್ಪ್ಲೇ ಮೇಲೆ ಕೂಡ ಹಾಕ್ತೀವಿ. ಈ ಮಂತ್ರನ ಪ್ರತಿನಿತ್ಯ ಕೂಡ ಎದ್ದ ತಕ್ಷಣ ನೀವು ಸುದೀರ್ಘವಾಗಿ, ಮತ್ತು ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ, ಯಾರು ಬದುಕಿನಲ್ಲಿ ಬೇಕಾದರೆ ಇದು ನೀವೆಲ್ಲರ ಬದುಕಿನಲ್ಲಿ ಕೂಡ ಅಳವಡಿಸ್ಕೊಳ್ಳಿ. ನಿಮ್ಮ ಬದುಕಿನಲ್ಲೇ ಬದಲಾಗಲಿಲ್ಲ ಅಂದರೆ ನನ್ನನ್ನು ಕೇಳಿ. ಏನು ಮಾಡಬೇಕಪ್ಪ ಅಂದರೆ 2 ಸಮಯಗಳಿದ್ದಾವೆ ನಮಗೆ. ಮೊದಲನೇದಾಗಿ ಪ್ರಾತಃ ಬ್ರಾಹ್ಮಿ ಸಮಯ, ಸೂರ್ಯೋದಯಕ್ಕೆ ಸೂರ್ಯಾಸ್ತಕ್ಕೆ, ಈ 2 ಸಮಯದಲ್ಲಿ ಕನಿಷ್ಠ 15 ನಿಮಿಷಗಳ ಕಾಲ ಯಾರು ಮೌನ ವ್ರತವನ್ನು ಆಚರಣೆ ಮಾಡ್ತಾರೋ, ನಾನಿದನ್ನು ಘಂಟಾ ಘೋಷವಾಗಿ ಹೇಳ್ತೀನಿ, ಸೂರ್ಯ ಉದಯವಾಗಬೇಕಾದ್ರೆ, ಸೂರ್ಯ ಅಸ್ತ ಆಗಬೇಕಾದ್ರೆ ಈ 2 ಸಮಯಗಳಲ್ಲಿ ಕನಿಷ್ಠ 15 ನಿಮಿಷಗಳ ಕಾಲ ಮೌನವಾಗಿ ಕೂತ್ಕೊಳ್ಳಿ. ಯಾರ ಹತ್ರ ಮಾತನಾಡಬೇಡಿ.
ನೀವು ಆ ಮೌನಕ್ಕೆ ಅಷ್ಟು ಮಹತ್ತರವಾಗಿರ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದಾಗುತ್ತೆ. ಈ ಎರಡು ಪ್ರಯೋಗವನ್ನು ಮಾಡಿಕೊಳ್ಳಿ. ಇನ್ನು ಕೃಷ್ಣನ ಮಂತ್ರವನ್ನು ನಾನು ಹೇಳ್ತೀನಿ. ಕೃಷ್ಣಾಯ ವಾಸುದೇವಾಯ ನಮಾಮಿ ಹರಯೇ ಸದಾ ಮಂದಸ್ಯ ನಿಷ್ಠಸಂಭೂತಂ ದೋಷಜಾತಂ ನಾಶಯ. ಕೃಷ್ಣಾಯ ವಾಸುದೇವಾಯ ನಮಾಮಿ ಹರಯೇ ಸದಾ ಮಂದಸ್ಯ ನಿಷ್ಠಸಂಭೂತಂ ದೋಷಜಾತಂ ನಾಶಯ. ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಸರ್ವ ವಿಧವಾಗಿರ್ತಕ್ಕಂಥ ಎಲ್ಲ ದೋಷಾದಿಗಳನ್ನು ಕೂಡ ನಾಶ ಮಾಡುವ ಮಂತ್ರ ಕೃಷ್ಣನ ಮಂತ್ರ. ಅಷ್ಟೇ ಯಾಕೆ, ಎಲ್ಲ ಪೂಜೆಯನ್ನು ಮಾಡಿ ಕೊನೆಯದಾಗಿ ನಾವು ಒಂದು ಅರ್ಪಣೆಯನ್ನು ಮಾಡ್ತೀವಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಅಂತೆ. ಅಂದರೆ ನಾನು ಮಾಡಿರ್ತಕ್ಕಂಥ ಎಲ್ಲ ಪೂಜಾ ಯಾವೇ ದೇವತೆಗಳನ್ನು ನಾವು ಆರಾಧನೆಯನ್ನು ಮಾಡಿದ್ರೂ ಕೂಡ, ಈಶ್ವರ, ನಾರಾಯಣ, ಆಂಜನೇಯ, ದುರ್ಗೆ, ಯಲ್ಲಮ್ಮ, ರೇಣುಕಾ, ಯಾವ ದೇವತೆಯ ಉಪಾಸನೆಯನ್ನು ಆರಾಧನೆಯನ್ನು ಮಾಡಿದರೂ ಕೂಡ ನೀವು ಮಾಡಿರ್ತಕ್ಕಂಥ ಸಮಸ್ತ ವಿಧವಾದ ಪೂಜಾ ಫಲವನ್ನು ಯಾರಿಗೆ ಅರ್ಪಣೆ ಮಾಡ್ತೀವಿ ಕೊನೆಯದಾಗಿ ಅಂದರೆ ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತೇಳಿ. ಹಾಗಾಗಿ ಕೃಷ್ಣನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ನಿಮ್ಮ ಬದುಕು. ಬೇಕಾದರೆ ಇದನ್ನು ಬರೆದಿಟ್ಕೊಳ್ಳಿ. ಪ್ರತಿನಿತ್ಯವೂ ಕೂಡ ಈ ಮಂತ್ರವನ್ನು ನೀವು ಎಲ್ಲರೂ ಕೂಡ ಸ್ವಲ್ಪ ಕಷ್ಟಪಟ್ಟು ಕಲಿತ್ಕೊಂಡು ಪ್ರತಿನಿತ್ಯವೂ ಕೂಡ ಎದ್ದ ತಕ್ಷಣ, ಹಾಸಿಗೆಯಿಂದ ಎದ್ದ ತಕ್ಷಣ ಈ ಮಂತ್ರವನ್ನು ಕೃಷ್ಣಾಯ ವಾಸುದೇವಾಯ ನಮಾಮಿ ಹರಯೇ ಸದಾ ಮಂದಸ್ಯ ನಿಷ್ಠಸಂಭೂತಂ ದೋಷಜಾತಂ ನಾಶಯ, ಇಷ್ಟೇ ಈ ಮಂತ್ರನ ಹೇಳ್ಕೊಳ್ಳಿ. ಸನ್ಮಂಗಳವಾಗಲಿ.